ರಸ್ತೆ ಗುಂಡಿಗಳು, ಟ್ರಾಫಿಕ್ ಜಾಮ್, ಮಳೆ ಬಂದ್ರೆ ಮುಳುಗಿ ತೇಲುವಂತ ಬೆಂಗಳೂರು, ಕುಂಟುತ್ತಾ ಸಾಗ್ತಾ ಇರುವಂತ ಕಾಮಗಾರಿಗಳು, ಹೀಗೆ ಸಿಲಿಕಾನ್ ಸಿಟಿಯಲ್ಲಿ ಒಂದೆರಡ ಹೆಜ್ಜೆ ಹೆಜ್ಜೆಗೂ ಕೂಡ ಸಮಸ್ಯೆಗಳ ಆಗರವೇ ಆಗಿದೆ. ಜನರ ಸಮಸ್ಯೆಗಳಿಗೆ ಕಿವಿಯಾಗಿ ಸಾರ್ವಜನಿಕರ ಸಂಕಷ್ಟಗಳಿಗೆ ಸ್ಪಂದಿಸುವಂತ ನಿಟ್ಟಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಫೀಲ್ಡ್ಗೆ ಇಳಿದಿದ್ದಾರೆ. ವೀಕೆಂಡ್ನಲ್ಲಿ 2 ದಿನ ಬೆಂಗಳೂರು ನಡಿಗೆ ಅನ್ನೋ ವಿಶಿಷ್ಟ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದಾರೆ. ಗ್ರೇಟರ್ ಬೆಂಗಳೂರು ರಾಜ್ಯ ಸರ್ಕಾರ ಬಿಬಿಎಂಪಿಗೆ ಕೋಕ್ ಕೊಟ್ಟು ಜಿಬಿಎ ರಚನೆ ಮಾಡಿದೆ. ರಾಜ್ಯ ರಾಜಧಾನಿ ಬೆಂಗಳೂರಿನ ಸಮಗ್ರ ಅಭಿವೃದ್ಧಿಗೆ ವಿವಿಧ ಯೋಜನೆಗಳನ್ನು ಹಮ್ಮಿಕೊಳ್ಳುತ್ತಿದೆ. ಸ್ವತಃ ಬೆಂಗಳೂರು ಉಸ್ತುವಾರಿ ಸಚಿವರು ಆಗಿರುವ ಡಿಸಿಎಂ ಡಿಕೆ ಶಿವಕುಮಾರ್ ಸಿಲಿಕಾನ್ ಸಿಟಿ ಜನರ ಸಮಸ್ಯೆಗಳನ್ನು ಆಲಿಸಲು ವಾರಕ್ಕೆ 2 ದಿನ ಉದ್ಯಾನಗಳಲ್ಲಿ ಬೆಂಗಳೂರು ನಡಿಗೆ ಎಂಬ ವಿನೂತನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಜೆಪಿ ಪಾರ್ಕ್ನಲ್ಲಿ ರೌಂಡ್ಸ್, ಕಾಫಿ ಕುಡಿಯುತ್ತಾ ಸಂವಾದ, ಸಾರ್ವಜನಿಕರ ಸಮಸ್ಯೆಗಳಿಗೆ ಕಿವಿಯಾದ ಡಿಸಿಎಂ ಡಿಕೆಶಿ. ಸರ್ಕಾರದ ಬಳಿಗೆ ಜನರಲ್ಲ, ಜನ ಇರುವಲ್ಲಿಗೆ ಸರ್ಕಾರ ಹೋಗಬೇಕು. ಬೆಂಗಳೂರಿನ ಸಾಮಾನ್ಯ ನಾಗರಿಕರ ಬಳಿ ಮಾತಾಡಬೇಕು. ಅವರ ಕುಂದು ಕೊರತೆಗಳು, ಸಮಸ್ಯೆ, ಅಭಿಪ್ರಾಯಗಳನ್ನು ಆಲಿಸಬೇಕು. ಜನರ ಸಮಸ್ಯೆಗಳಿಗೆ ಪರಿಹಾರ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಡಿಕೆ ಶಿವಕುಮಾರ್ ಬೆಂಗಳೂರು ನಡಿಗೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ನಿನ್ನೆ ಸಸ್ಯಕಾಶಿ ಲಾಲ್ಬಾಗ್ನಲ್ಲಿ ವಾಯು ವಿಹಾರ ಮಾಡಿದ್ದ ಡಿಕೆ ಇವತ್ತು ಆರ್ಆರ್ ನಗರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿರುವ ಮತ್ತಿಕೆರೆಯ ಜೆಪಿ ಪಾರ್ಕ್ನಲ್ಲಿ ರೌಂಡ್ಸ್ ಹಾಕಿದರು. ಇಡೀ ಪಾರ್ಕ್ನ 1 ರೌಂಡ್ ಹಾಕಿದ ಡಿಕೆ ಶಿವಕುಮಾರ್ ಕಾಫಿ ಕುಡಿಯುತ್ತಾ ವಾಕಿಂಗ್ಗೆ ಬಂದಿದ್ದ ಜನರ ಸಮಸ್ಯೆಗಳನ್ನು ಆಲಿಸಿದರು. ಪಾರ್ಕ್ನಲ್ಲಿ ಗಾಂಜಾ ಸೇದುತ್ತಾ ಪುಂಡರ ಹಾವಳಿ, ಶೌಚಾಲಯದ ಸಮಸ್ಯೆ ಸೇರಿದಂತೆ 10 ಸಮಸ್ಯೆಗಳ ಬಗ್ಗೆ ಸ್ಥಳೀಯರು ಸಚಿವರ ಗಮನಕ್ಕೆ ತಂದರು. ಓಪನ್ ಮಾಡ್ಕೊಂಡು ಅವ್ರು ಓಡಾಡ್ತಾವ್ರು ಸರ್, ಇಲ್ಲಿ ಗಾಂಜಾ ಹೊಡಿತಾರೆ ಸರ್. ಇದನ್ನ ನಾವು ಆಲ್ರೆಡಿ 2 weeks 3 weeks ಇಂದ ಕಂಪ್ಲೇಂಟ್ ಮಾಡ್ತಾ ಇದ್ವಿ, ಯಾರು ಆಕ್ಷನ್ ತಗೊಂತಾರೆ. ಇನ್ನು ಪಾರ್ಕ್ನಲ್ಲಿ ವಾಕಿಂಗ್ ಮಾಡ್ತಿದ್ದಾಗ ಜನರ ಜೊತೆ ಡಿಸಿಎಂ ಸಂವಾದ ನಡೆಸಿದ್ರು. ಜಿಬಿಎ ಅಧಿಕಾರಿಗಳು ಸಚಿವರಿಗೆ ಸಾಥ್ ಕೊಟ್ಟರು. ಸಮಸ್ಯೆ ಹೇಳಿದವರ ಹೆಸರು, ಫೋನ್ ನಂಬರ್ ನೋಟ್ ಮಾಡಿಕೊಂಡ ಡಿಕೆ ಆದಷ್ಟು ಶೀಘ್ರ ಸಮಸ್ಯೆ ಬಗೆಹರಿಸುವ ಭರವಸೆ ನೀಡಿದರು. ನಿಮ್ಮ ಯಾವುದೇ ಅಹವಾಲುಗಳಿದ್ರೂ 1533ಗೆ ಕರೆ ಮಾಡಿ ಮಾಹಿತಿ ನೀಡುವಂತೆ ತಿಳಿಸಿದರು. 1533 ಆಮೇಲೆ ಆ ಹುಡುಗ ಹೇಳ್ತಿದ್ದ ಫಿಕ್ಸ್ ಮೈ ಪಾಟ್ ಹೋಲ್ ಅಂತ, ಫಿಕ್ಸ್ ಮೈ ಸ್ಟ್ರೀಟ್ ಅಂತ. ಅದಕ್ಕೂ ಕೂಡ ಯಾವ್ದಾದ್ರು ಹಿಂದೆ ಎಲ್ಲಿ ಕಸ ಇದೆ, ಎಲ್ಲಿ ಪಾಟೋಲ್ ಇದೆ, ನೀವು ನಾಗರಿಕರು ತಿಳಿಸಿ ಅಂತ ಯಾವ್ದಾರ ಕಾಲದಲ್ಲಿ ಇತ್ತಾ ಇದು? ನಾನು ಅದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೆ. ನಂಗೇನು ಹೆದರಿಕೆ ಏನಿಲ್ಲ. ನಾವು ತಪ್ಪು ಮಾಡಿದ್ರೆ ಅದನ್ನ ಮಾಡಬೇಕು, ನಮ್ಮ ಡ್ಯೂಟಿ ಅದು. ನೀವು ಹೇಳಬೇಕು. ನಮ್ಮ ಆಫೀಸರ್ಸ್ಗೂ ಹಿಡಿದೀವಿ, ಟ್ರಾಫಿಕ್ ಪೊಲೀಸ್ ಅವ್ರಿಗೂ ಹಿಡಿದೀವಿ. ನೀವೆಲ್ಲರೂ ಕೂಡಿಕೊಂಡ್ರೆ ನಮ್ಮ ಕಾರ್ಪೊರೇಷನ್ ಅಧಿಕಾರಿಗಳು ತಿಳಿಸ್ರಪ್ಪ, ನಾವು ಅದನ್ನ ಮಾಡ್ತೀವಿ ಅಂತ ಹೇಳಿದ್ವಿ. ಆ ಕೆಲಸ ಅವರೆಲ್ಲ ಕೂಡ ಮಾಡ್ತಾ ಇದ್ದಾರೆ. ಪಾರ್ಕ್ ಬಳಿಯ ಕಟ್ಟಡದ ಮಾಹಿತಿ ಕೇಳಿದ ಡಿಕೆ. ಇನ್ನು ಡಿಕೆ ವಾಕಿಂಗ್ ಸಂದರ್ಭದಲ್ಲಿ ಪಾರ್ಕ್ ಪಕ್ಕದಲ್ಲಿರುವ ನಿರ್ಮಾಣವಾಗ್ತಿರುವ ಕಟ್ಟಡದ ಮಾಹಿತಿ ಕೇಳಿದರು. ಆ ಕಟ್ಟಡ ಯಾರದ್ದು, ಅನುಮತಿ ಪಡೆದಿದ್ದಾರಾ, ನಾಳೆ ಎಲ್ಲಾ ಡೀಟೇಲ್ಸ್ ತೆಗೆದುಕೊಂಡು ಬರುವಂತೆ ಅಧಿಕಾರಿಗಳಿಗೆ ಡಿಕೆ ಸೂಚನೆ ಕೊಟ್ಟರು. ಪಾರ್ಕ್ನಲ್ಲಿ ಶಾಲಾ ಗೆಳೆಯನ ನೋಡಿ ಡಿಕೆ ಫುಲ್ ಖುಷ್. ಜೆಪಿ ಪಾರ್ಕ್ನಲ್ಲಿ ಅಚಾನಕ್ ಆಗಿ ಡಿಸಿಎಂ ಡಿಕೆ ಬಾಲ್ಯದ ಗೆಳೆಯ ಮಾಧವ್ ನಾಯ್ಕ್ ಅನ್ನೋರು ಎದುರಾದರು. 55 ವರ್ಷದ ಬಳಿಕ ಸಿಕ್ಕ ಗೆಳೆಯನನ್ನ ಅಪ್ಪಿಕೊಂಡು ಕುಶಲೋಪರಿ ವಿಚಾರಿಸಿದ ಡಿಕೆ ಶಾಲಾ ದಿನಗಳನ್ನ ನೆನಪಿಸಿಕೊಂಡ್ರು. ಗೆಳೆಯನ ಜೊತೆ ಫೋಟೋಗೆ ಪೋಸ್ ಕೊಟ್ರು. ಮೀಟಿಂಗ್ ಆಫ್ಟರ್ 55 years. 5 ವರ್ಷ ಆದ್ಮೇಲೆ ಭೇಟಿ ಮಾಡ್ತಾ ಇದ್ದೀನಿ. 6ನೇ ಕ್ಲಾಸಲ್ಲಿ ನನ್ನ ಸ್ಕೂಲಲ್ಲಿ ಎಲೆಕ್ಷನ್ ಏಜೆಂಟ್ ಇವನು. ಅದೇನೇ ಇರಲಿ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವಿನೂತನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಜನರಿಂದಲೂ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗ್ತಿದೆ. ಬ್ಯೂರೋ ರಿಪೋರ್ಟ್, TV9.